ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ವರ್ಷಗಳ ಹಿಂದೆ ಬದುಕ್ತಾ ಇದ್ದ ಒಂದು ಹುಡುಗಿಗೆ ಅವಳ ಒಳ್ಳೆ ಗುಣಕ್ಕಾಗಿ ಚಂದ್ರನ ಹತ್ರದಿಂದ ಸ್ವಲ್ಪ ವೈಟ್ ಸ್ಟೋನ್ಸ್ ಅನ್ನ ಹುಡುಗಿಗೆ ಕೊಟ್ಟು ಚಂದ್ರನ ರಾಜಕುಮಾರಿ ಅಂತ ಅನೌನ್ಸ್ ಮಾಡ್ತಾರೆ. ಆ ಸ್ಟೋನ್ಸ್ಗೂ ಕೇಳುವ ವರವನ್ನು ಕೊಡುವ ಶಕ್ತಿ ಇದೆ. ಇದನ್ನ ತಿಳ್ಕೊಂಡ ಹುಡುಗಿಯ ತಂದೆ ಮತ್ತೆ ಲವ್ವರು ಇಬ್ಬರು ಜಗಳ ಮಾಡ್ಕೋತಾ ಇದ್ದಾರೆ, ಆ ಸ್ಟೋನ್ಸ್ ನಮಗೆ ಬೇಕು ಅಂತ. ಆದ್ರಿಂದ ಚಂದ್ರನ ರಾಜಕುಮಾರಿ ಕೋಪ ಮಾಡ್ಕೊಂಡು ಆ ಇಬ್ಬರ ಕಿಂಗ್ಡಮಿಗೂ ಶಾಪವನ್ನ ಕೊಡ್ತಾಳೆ. ಒಂದು ಪ್ಯೂರ್ ಆದ ಸೋಲ್ ಆತ್ಮ ಬಂದ್ರೆ ಮಾತ್ರನೇ ಈ ಶಾಪ ನಿಮ್ಮಿಂದ ಹೋಗುತ್ತೆ ಅಂತ ಹೇಳಿ ಆ ವೈಟ್ ಸ್ಟೋನ್ಸ್ ಅನ್ನು ತಗೊಂಡು ಅಲ್ಲಿಂದ ಮಾಯವಾಗಿ ಬಿಡ್ತಾ ಇದ್ದಾಳೆ ಚಂದ್ರನ ರಾಜಕುಮಾರಿ. ಸೊ ಆ ರಾಜಕುಮಾರಿ ಏನಂತ ಶಾಪ ಕೊಟ್ಟಿದ್ದಾಳೆ, ಆ ಪ್ಯೂರ್ ಸೋಲ್ ಯಾರು, ಕೊನೆಯದಾಗಿ ಆ ಮ್ಯಾಜಿಕ್ ವೈಟ್ ಸ್ಟೋನ್ಸ್ ಅನ್ನ ಕಂಡು ಹಿಡಿದ್ರ ಇಲ್ವಾ ಅನ್ನೋದನ್ನ ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಂಟಸಿ ಜೊತೆ ಹೇಳಿರುವ ಕಥೆನೆ 2008ರಲ್ಲಿ ರಿಲೀಸ್ ಆಗಿದ್ದ ದ ಸೀಕ್ರೆಟ್ ಆಫ್ ಮುನಾಕ್ರೆ. ಸೊ ನೋಡೋಕು ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಎಲ್ಲರೂ ಫ್ಯುನರಲ್ ನ ಅಟೆಂಡ್ ಮಾಡ್ತಾ ಇದ್ದಾರೆ. ಆವಾಗ ಒಂದು ಚಿಕ್ಕ ಹುಡುಗಿ ತುಂಬಾನೇ ಬೇಜಾರಾಗಿ ಸಪ್ಪಿಗೆ ಇದ್ದಾಳೆ. ಇವಳೇ ಈ ಮೂವಿಯ ಹೀರೋಯಿನ್ ಮರಿಯಾ. ನಮ್ಮ ಹೀರೋಯಿನ್ ಮರಿಯಾ ಅವಳ ತಂದೆನೇ ಇವಾಗ ತೀರೋಗ್ಬಿಟ್ಟಿರೋದು, ಅವರಿಗೇನೆ ಇವಾಗ ಫ್ಯುನರಲ್ ನಡೀತಾ ಇದೆ. ಇವಾಗ ಚಿಕ್ಕದನಿಂದ ನಮ್ಮ ಹೀರೋಯಿನ್ ನ ಬೆಳೆಸ್ಕೊಂಡು ಬರ್ತಾ ಇದ್ದ ಬೇಬಿ ಸೀಟರ್ ಮಾತ್ರನೇ ಅವಳ ಜೊತೆಗೆ ಇರ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಮರಿಯಾ ಅವರ ತಂದೆ ಸಾಯೋಕು ಮುಂಚೆ ತುಂಬಾ ಸಾಲಗಳನ್ನ ತಗೊಂಡಿರ್ತಾರೆ, ಆದ್ರಿಂದ ಅವರ ಆಸ್ತಿ ಎಲ್ಲವನ್ನು ಕಳ್ಕೊಂಡಿರ್ತಾರೆ. ಇವಾಗ ನಮ್ಮ ಹೀರೋಯಿನ್ಗೆ ಅವಳ ತಂದೆ ಹತ್ರ ಇಂದ ಆಸ್ತಿ ಅಂತ ಬಂದಿರೋದು ಒಂದೇ ಒಂದು ಬುಕ್ ಮಾತ್ರ. ಬುಕ್ಕಿನ ಹೆಸರು ಏನ್ಷಿಯಂಟ್ ಕ್ರಾನಿಕಲ್ಸ್ ಆಫ್ ಮುನಾಕ್ರೆ ವ್ಯಾಲಿ. ಆವತ್ತು ರಾತ್ರಿ ಸತ್ತು ಹೋದ ಅವರ ತಂದೆ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಅಳ್ತಾ ಇರ್ತಾಳೆ ಹುಡುಗಿ. ಆಮೇಲೆ ಮಲ್ಗೋಕು ಮುಂಚೆ ಅವರ ತಂದೆ ಹತ್ರ ಇಂದ ಬಂದಿರುವ ಬುಕ್ ಅನ್ನ ಓದುತ್ತಾಳೆ. ಆ ಬುಕ್ ಅಲ್ಲಿ ಒಂದು ಪ್ರಿನ್ಸೆಸ್ ಬಗ್ಗೆ ಒಂದು ಕಥೆಯನ್ನ ಬರೆದಿದೆ. 100 ವರ್ಷಗಳ ಹಿಂದೆ ಒಂದು ಸುಂದರವಾದ ಹುಡುಗಿ ಇದ್ದಳು. ಅವಳ ಮುಖ ಸ್ಟಾರ್ಸ್ ಗಳ ತರ ತುಂಬಾ ಬ್ರೈಟ್ ಆಗಿ ಇರ್ತಾ ಇತ್ತು. ಅವಳ ಮನಸ್ಸು ಪ್ಯೂರ್ ವಾಟರ್ ತರ ಶುದ್ಧವಾಗಿ ಇರ್ತಾ ಇತ್ತು. ಅದು ಮಾತ್ರವೇ ಇಲ್ಲದೆ ಆ ಹುಡುಗಿ ತುಂಬಾನೇ ಧೈರ್ಯವಾಗಿ ಇರ್ತಾ ಇದ್ಲು. ಆದ್ರಿಂದ ಆ ಹುಡುಗಿಯನ್ನ ನೇಚರಿಗೂ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಅದಕ್ಕೆ ಪ್ರೈಸ್ ಆಗಿ ಚಂದ್ರಾಣಿ ಆ ಹುಡುಗಿ ಹತ್ರ ಬಂದು ಅವಳಿಗೆ ವೈಟ್ ಸ್ಟೋನ್ಸ್ ಅನ್ನ ಗಿಫ್ಟ್ ಆಗಿ ಕೊಡ್ತು. ಆದ್ರಿಂದ ಆವತ್ತಿಂದ ಆ ಹುಡುಗಿಯನ್ನ ಮೂನ್ ಪ್ರಿನ್ಸೆಸ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಚಂದ್ರನ ರಾಜಕುಮಾರಿ ಅಂತ ಕರೆಯೋಕೆ ಶುರು ಮಾಡಿದ್ರು. ಈ ರಾಜಕುಮಾರಿ ಡಿನಾರಿಸ್ ವಂಶವನ್ನ ಸೇರಿದ ಹುಡುಗಿ. ಹೀಗೆ ಇರ್ಬೇಕಾದ್ರೆ ಆ ರಾಜಕುಮಾರಿಗೆ ಒಂದು ಹುಡುಗನ ಮೇಲೆ ಲವ್ ಆಗುತ್ತೆ. ಆದ್ರಿಂದ ಇಬ್ಬರು ಮದುವೆ ಆಗೋಣ ಅಂತ ರೆಡಿ ಆಗ್ತಾರೆ. ಸೊ ಚಂದ್ರನ ರಾಜಕುಮಾರಿ ಅವಳ ತಂದೆ ಆ ಮದುವೆಗಾಗಿ ಆ ಹುಡುಗಿಗಾಗಿ ಒಂದು ಬ್ಲಾಕ್ ಸಿಂಹವನ್ನು ಅವಳಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಅದೇ ಸಮಯದಲ್ಲಿ ಆ ಹುಡುಗಿಯ ಲವ್ವರ್ ಆ ಹುಡುಗಿಗೆ ಒಂದು ಯೂನಿಕಾರ್ನ್ ವೈಟ್ ಕುದುರೆಯನ್ನ ಗಿಫ್ಟ್ ಆಗಿ ಕೊಡ್ತಾನೆ. ಆದ್ರಿಂದ ತುಂಬಾನೇ ಖುಷಿಯಾದ ಚಂದ್ರನ ರಾಜಕುಮಾರಿ ಎಲ್ಲರ ಮುಂದೇನು ಚಂದ್ರ ಇವಳಿಗೆ ಕೊಟ್ಟಿದ್ದ ವೈಟ್ ಸ್ಟೋನ್ಸ್, ಮ್ಯಾಜಿಕಲ್ ಸ್ಟೋನ್ಸ್ ಅನ್ನ ಕೈಯಲ್ಲಿ ತಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಈ ವೈಟ್ ಸ್ಟೋನ್ಸ್ ಯಾರ ಕೈಯಲ್ಲಿ ಇದೆಯೋ ಅವರ ಮನಸ್ಸಲ್ಲಿ ಏನ್ ಅನ್ಕೋತಾರೋ ಅದು ಹಾಗೆ ನಡೆಯುತ್ತೆ. ಅದು ಮಾತ್ರ ಇಲ್ಲ, ನಾವು ಏನೇ ವಿಷಯನ ಕೇಳಿದ್ರು ಸರಿ, ಅದು ಒಳ್ಳೇದಾಗಿದ್ರು ಸರಿ, ಕೆಟ್ಟದಾಗಿದ್ರು ಸರಿ, ಅದನ್ನ ಹಾಗೆ ಮಾಡಿಕೊಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ಬೇಕಾದ್ರೆ ಇವಾಗ ಪ್ರೆಸೆಂಟ್ ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಆ ಕಥೆಯನ್ನ ಅರ್ಧದಲ್ಲೇ ಸ್ಟಾಪ್ ಮಾಡಿ ಆ ಬುಕ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾಳೆ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಅವಳ ಕೇರ್ ಟೇಕರ್ ಮುನಾಕ್ರೆಯಲ್ಲಿ ಇರುವ ಅವಳ ಮಾವನ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಹೊರಡ್ತಾರೆ. ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ತುಂಬಾ ಕಳ್ಳರು ಬಂದು ನಮ್ಮ ಹೀರೋಯಿನ್ ನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದ್ರೂ ಅವ್ರಗಳ ಹತ್ರ ಇಂದ ಎಸ್ಕೇಪ್ ಆಗಿ ಹೇಗೋ ನಮ್ಮ ಹೀರೋಯಿನ್ ಗಾಡಿ ಒಂದು ಸೇಫ್ ಆದ ಜಾಗಕ್ಕೆ ಬರುತ್ತೆ. ಆಮೇಲೆ ಆ ಮುನಾಕ್ರೆ ಎಸ್ಟೇಟ್ ಅನ್ನ ಕ್ರಾಸ್ ಮಾಡಿ ಬಂದ ಮೇಲೆ ಒಂದು ದೊಡ್ಡ ಅರಮನೆ ಕಾಣ್ತಾ ಇದೆ. ಅದೇನೆ ನಮ್ಮ ಹೀರೋಯಿನ್ ಅವಳ ಮಾವ ಬೆಂಜಮಿನ್ ಅವರ ಅರಮನೆ. ಸೊ ನಮ್ಮ ಹೀರೋಯಿನ್ ಮತ್ತೆ ಕೇರ್ ಟೇಕರ್ ಗಾಡಿಯಿಂದ ಕೆಳಗಡೆ ಇಳಿಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವಳ ಮಾವ ಎಂಟ್ರಿ ಕೊಡ್ತಾರೆ. ನಮ್ಮ ಹೀರೋಯಿನ್ ಮರಿಯಾ ಇದೇನೆ ಫಸ್ಟ್ ಟೈಮ್ ಅವಳ ಮಾವನನ್ನ ನೋಡ್ತಾ ಇರೋದು. ಆವಾಗ ಕೇರ್ ಟೇಕರ್ ದಾರಿಯಲ್ಲಿ ಅಟ್ಯಾಕ್ ಮಾಡಿದ ಆ ಕಳ್ಳರ ಬಗ್ಗೆ ಹೇಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಮಾವ ಅದ್ರ ಬಗ್ಗೆ ದೊಡ್ಡದಾಗಿ ಕೇರೆ ಮಾಡದೆ ಇಬ್ಬರನ್ನು ಅರಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಬರ್ತಾನೆ ಇರ್ಬೇಕಾದ್ರೆ ಅವರಿಗೆ ಒಂದು ಬ್ಲಾಕ್ ಡಾಗ್ ಅನ್ನ ಅವ್ರಗಳಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ ಮಾವ. ಈ ನಾಯಿ ತುಂಬಾನೇ ಕ್ರೂರವಾದ ನಾಯಿ, ಒಂದು ನಿಮಿಷದ ಒಳಗಡೆ ಯಾರನ್ನ ಬೇಕಾದ್ರೂ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡುತ್ತೆ ಅಂತ ಆ ಡಾಗ್ ಬಗ್ಗೆ ಇವರಿಬ್ಬರಿಗೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಂತರ ಆ ಕೇರ್ ಟೇಕರ್ ಗೆ ಒಂದು ರೂಮ್ ಅನ್ನು ಕೊಡ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ಗೂ ಸ್ಟೇ ಆಗೋಕೆ ಒಂದು ರೂಮ್ ಅನ್ನು ಕೊಡ್ತಾನೆ ಮಾವ. ಪ್ರಾರಂಭದಲ್ಲಿ ನಮ್ಮ ಹೀರೋಯಿನ್ ಗೆ ಅವಳ ಮಾವನನ್ನ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ. ಆಮೇಲೆ ಅವಳ ಮಾವ ಅವಳಿಗೆ ಕೊಟ್ಟಿದ್ದ ರೂಮ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ರೂಮ್ ಅಲ್ಲಿ ಇರುವ ಪೇಂಟಿಂಗ್ಸ್ ಒರಿಜಿನಲ್ ಸ್ಕೈ ತರನೇ ಇರುವ ಸೀಲಿಂಗ್ ಜೊತೆಗೆ ಆ ರೂಮ್ ಅಲ್ಲಿ ಇರುವ ಫೈರ್ ಪ್ಲೇಸ್ ಅಂತ ಎಲ್ಲವೇ ನಮ್ಮ ಹೀರೋಯಿನ್ ಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಸೊ ನಮ್ಮ ಹೀರೋಯಿನ್ ಖುಷಿಯಿಂದ ಆ ಜಾಗದಲ್ಲಿ ತುಂಬಾನೇ ಹ್ಯಾಪಿಯಾಗಿ ಸ್ಟೇ ಆಗ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಅವಳ ತಂದೆ ಕೊಟ್ಟಿದ್ದ ಸ್ಟೋರಿ ಬುಕ್ ಅನ್ನ ತಗೊಂಡು ಕೆಳಗಡೆ ಬರ್ಬೇಕಾದ್ರೆ ಅದನ್ನ ನೋಡಿದ ಬೆಂಜಮಿನ್ ಮಾವ ತಕ್ಷಣ ಆ ಬುಕ್ ಅನ್ನ ನಮ್ಮ ಹೀರೋಯಿನ್ ಹತ್ರ ಇಂದ
ಕಿತ್ಕೋತಾ ಇದ್ದಾನೆ. ಯಾಕೆ ಈ ತರ ಮಾಡ್ತಾ ಇದ್ದೀರಾ, ಆ ಬುಕ್ ಅನ್ನ ಮತ್ತೆ ನನಗೆ ಕೊಡಿ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಆದ್ರೆ ಅದ್ರ ಬಗ್ಗೆ ಏನುವೇ ಕೇರ್ ಮಾಡದೆ ಆ ಬುಕ್ ಅನ್ನ ತಗೊಂಡು ಹೋಗಿ ಅಲ್ಲಿರುವ ಲೈಬ್ರರಿಯಲ್ಲಿ ಮಡಗ್ತಾ ಇದ್ದಾನೆ ಮಾವ. ಆದ್ರಿಂದ ನಮ್ಮ ಹೀರೋಯಿನ್ಗೆ ಅವಳ ಮಾವನ ಮೇಲೆ ಇನ್ನವೇ ಕೋಪ ಆಗುತ್ತೆ. ಆಮೇಲೆ ಎಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಏನಕ್ಕೆ ನಮ್ಮ ತಂದೆ ನನಗೆ ಕೊಟ್ಟಿದ್ದ ಬುಕ್ ಅನ್ನ ನನ್ನ ಹತ್ರ ಇಂದ ಕಿತ್ಕೊಂಡು ಹೋಗ್ಬಿಟ್ರಿ, ನೀವು ಮಾಡೋದು ನನಗೆ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ ಅಂತ ನಮ್ಮ ಹೀರೋಯಿನ್ ಮಾತಾಡ್ಬೇಕಾದ್ರೆ ಅವಳಿಗೆ ಬೈದು ಊಟ ಮಾಡೋ ಅಂತ ಹೇಳ್ತಾನೆ ಮಾವ. ಇವರಿಬ್ಬರು ಈ ತರ ಜಗಳ ಮಾಡ್ತಾ ಇರೋದನ್ನ ನೋಡಿದ ಕೇರ್ ಟೇಕರ್ ಮಾತಾಡಿ ಸಮಾಧಾನ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆವಾಗ ಮಾವ ನನಗೆ ಊಟ ಮಾಡ್ಬೇಕಾದ್ರೆ ಮಾತಾಡೋದು ಅಂದ್ರೆ ಇಷ್ಟ ಆಗಲ್ಲ, ಸೊ ನೀವು ಮಾತಾಡದೆ ಊಟ ಮಾಡಿ ಅಂತ ತುಂಬಾ ರೂಡ್ ಆಗಿ ಹೇಳ್ತಾನೆ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಇದ್ಬಿಟ್ಟು ಆಮೇಲೆ ನಮ್ಮ ಹೀರೋಯಿನ್ ಹತ್ರ ನಿನ್ನ ತಂದೆ ಒಬ್ಬ ಕವರ್ಡ್ ತಾನೆ, ಹೆದರ್ ಬುಕ್ಲಾ ತಾನೆ, ತುಂಬಾ ಸಾಲ ಮಾಡಿ ಇಟ್ಬಿಟ್ಟು ನಿನ್ನನ್ನು ಒಬ್ಬಳೆ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಲ್ವಾ ಅಂತ ಹೇಳಿ ನಮ್ಮ ಹೀರೋಯಿನ್ ನ ಟೆನ್ಷನ್ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನಮ್ಮ ತಂದೆ ಆತರ ಎಲ್ಲ ಇಲ್ಲ, ನನ್ನ ತಂದೆ ಬಗ್ಗೆ ಮಾತಾಡೋಕೆ ನಿಮಗೆ ಯಾವುದೇ ರೈಟ್ಸು ಇಲ್ಲ, ನೀವು ಸುಮ್ಮನೆ ಊಟ ಮಾಡಿ ಅಂತ ಮತ್ತೆ ಅವಳ ಮಾವನ್ ಜೊತೆ ಜಗಳ ಮಾಡ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ಎಲ್ಲ ಆರಾಮಾದ್ಮೇಲೆ ಮತ್ತೆ ನಮ್ಮ ಹೀರೋಯಿನ್ ಮತ್ತೆ ಕೇರ್ ಟೇಕರ್ ಅನ್ನ ಕರ್ಕೊಂಡು ಮಾವ ಅವನ ಅರಮನೆಯ ಬಗ್ಗೆ ಅವರಿಬ್ಬರಿಗೂ ಸುತ್ತಮುತ್ತ ತೋರಿಸ್ಕೊಡ್ತಾನೆ. ಹಾಗೆ ಇರ್ಬೇಕಾದ್ರೆ ಇವರು ಈ ಮೂಣಾಕ್ರೆಗೆ ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಕಳ್ಳರು ಅಟ್ಯಾಕ್ ಮಾಡಿದ್ರಲ್ವಾ ಅವ್ರಗಳ ಬಗ್ಗೆ ಹೇಳ್ತಾನೆ ಮಾವ. ಅವರೆಲ್ಲ ಡಿನರೇಸ್ ವಂಶವನ್ನ ಸೇರಿದವರು, ಅಂದ್ರೆ ನಮ್ಮ ಆಪೋಸಿಟ್ ನಾಡಿನ ಸೇರಿದವರು. ಅವ್ರಗಳ ಹತ್ರ ಮಾತ್ರ ನಾವು ಸಿಗಾಕೊಳ್ಳೇಬಾರ್ದು, ಸೊ ನೀವು ಪಕ್ಕದಲ್ಲಿ ಇರುವ ಕಾಡಿಗೆ ಹೋಗ್ಲೇಬಾರ್ದು ಅಂತ ನಮ್ಮ ಹೀರೋಯಿನ್ಗೆ ಅಡ್ವೈಸ್ ಮಾಡಿ ಅಲ್ಲಿಂದ ಹೋಗ್ತಾನೆ ಮಾವ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಮಾವ ಈವ್ನಿಂಗ್ ಮಾರ್ಕೆಟ್ ಗೆ ಹೋಗ್ತಾರೆ. ನಮ್ಮ ಹೀರೋಯಿನ್ಗೆ ಇವೆಲ್ಲ ಹೊಸದಾಗಿದ್ರು ಕೂಡ ಪ್ಲೇಸ್ ಅಲ್ಲಿ ಬೇಗನೆ ಅಡಾಪ್ಟ್ ಮಾಡ್ಕೋತಾ ಇದ್ದಾಳೆ. ಆದ್ರಿಂದ ಮಾವ ಆಪೋಸಿಟ್ ನಾಡಿನವರು ನಮ್ಮ ಹೀರೋಯಿನ್ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ತಾ ಇರೋದನ್ನ ಮರ್ತು ಬಿಟ್ಟು ಆ ಹುಡುಗಿಗೆ ನೀನು ಬೇಕಾಗಿದ್ರೆ ಹೋಗಿ ಸುತ್ತಮುತ್ತ ಈ ಊರನ್ನ ನೋಡ್ಕೊಂಡು ಆಮೇಲೆ ನಿಧಾನಕ್ಕೆ ಮನೆಗೆ ಬಾ ಅಂತ ಹೇಳಿ ನಮ್ಮ ಹೀರೋಯಿನ್ ಅಲ್ಲೇ ಒಂಟಿಯಾಗಿ ಬಿಟ್ಬಿಟ್ಟು ಮತ್ತೆ ಅರಮನೆಗೆ ಹೋಗ್ಬಿಡ್ತಾ ಇದ್ದಾನೆ ಮಾವ. ಅದೇ ತರ ನಮ್ಮ ಹೀರೋಯಿನ್ ಒಬ್ಬಳೆ ಒಂಟಿಯಾಗಿ ಆ ಊರನ್ನ ಸುತ್ತುತ್ತಾ ಇರ್ತಾಳೆ. ಹಾಗೆ ಅಲ್ಲಿರುವ ಕಾಡಿನ ಹತ್ರ ಬರ್ಬೇಕಾದ್ರೆ ಆ ಕಾಡು ಒಳಗಡೆಯಿಂದ ಯಾರೋ ಅಳ್ತಾ ಇರೋ ತರ ಸದ್ದು ಕೇಳ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್ ಕುದುರೆಯಿಂದ ಕೆಳಗಡೆ ಇಳಿದು ಆ ಕಾಡು ಒಳಗಡೆ ನಡ್ಕೊಂಡು ಹೋಗಿ ನೋಡ್ತಾಳೆ. ಹಾಗೆ ನೋಡ್ಬೇಕಾದ್ರೆ ಒಂದು ರ್ಯಾಬಿಟ್ ಗೆ ಏಟ್ ಆಗಿ ಕೇಜ್ ಅಲ್ಲಿ ಸಿಗಾಕೊಂಡಿದೆ. ಸೊ ಅದನ್ನ ನೋಡಿದ ತಕ್ಷಣ ರ್ಯಾಬಿಟ್ ಅನ್ನ ಬಿಡಿಸಿ ಕೈಗೆ ತಗೊಳ್ಳೋಣ ಅಂತ ನಮ್ಮ ಹೀರೋಯಿನ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಆಪೋಸಿಟ್ ಡೆನರಿಸ್ ನಾಡಿನ ಸೇರಿದ ರಾಬಿನ್ ಅನ್ನುವ ಹುಡುಗ ನಮ್ಮ ಹೀರೋಯಿನ್ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಮಾವನ ಮನೆಯಲ್ಲಿ ಒಂದು ಬ್ಲಾಕ್ ಕಲರ್ ಡಾಗ್ ಇತ್ತಲ್ಲ ಅದು ಅಲ್ಲಿಗೆ ಬಂದು ರಾಬಿನ್ ಅನ್ನ ಕೆಳಗಡೆ ತಳ್ಳಿಬಿಡುತ್ತೆ. ಅವನನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಆ ನಾಯನ್ನ ನೋಡಿದ ತಕ್ಷಣ ರಾಬಿನ್ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಂದ ಗಾಬರಿಯಾಗಿ ಓಡಿ ಹೋಗ್ಬಿಡ್ತಾರೆ. ಸೊ ರಾಬಿನ್ ತಕ್ಷಣ ಅವನ ತಂದೆ ಇರುವ ಜಾಗಕ್ಕೆ ಬಂದು ಅವನ ತಂದೆ ಹತ್ರ ನಡೆದಿದ್ದ ವಿಷಯದ ಬಗ್ಗೆ ಹೇಳಿ ಅವನ ತಂದೆಯನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅರಮನೆಗೆ ಹೊರಟು ಬಿಡ್ತಾಳೆ. ಆಮೇಲೆ ನಮ್ಮ ಹೀರೋಯಿನ್ ಗೇಟ್ ಆಗಿದ್ದ ರ್ಯಾಬಿಟ್ ಅನ್ನ ಅವಳ ರೂಮಿಗೇನೆ ತಗೊಂಡು ಹೋಗಿ ಅದನ್ನ ಕ್ಯೂಟ್ ಆಗಿ ನೋಡ್ಕೋತಾಳೆ. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ವಿಂಡೋ ಇಂದ ಹೊರಗಡೆ ನೋಡ್ಬೇಕಾದ್ರೆ ಒಂದು ವೈಟ್ ಕಲರ್ ಯೂನಿಕಾರ್ನ್ ಕುದುರೆ ಅಲ್ಲಿ ಓಡಿ ಹೋಗ್ತಾ ಇದೆ. ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬೆಡ್ ಅಲ್ಲಿ ಮಲಗಿರ್ಬೇಕಾದ್ರೆ ಸೀಲಿಂಗ್ ಅಲ್ಲಿ ಇರುವ ಡಿಸೈನ್ಸ್ ಎಲ್ಲವೇ ನಿಜವಾದ ಸ್ಟಾರ್ಸ್ ಗಳ ತರ ಮೂವ್ ಆಗ್ತಾ ಇದೆ. ಇವು ಎಲ್ಲವೇ ನಮ್ಮ ಹೀರೋಯಿನ್ಗೆ ಒಂಥರ ವಿಚಿತ್ರವಾಗಿದೆ. ಆದ್ರಿಂದ ನಮ್ಮ ಹೀರೋಯಿನ್ ಬೆಳಗ್ಗೆ ಆಗಿದ ತಕ್ಷಣ ಅವಳ ಮಾವ ಬೆಂಜಮಿನ್ ಹತ್ರ ಇದ್ರ ಬಗ್ಗೆ ಹೇಳೋಣ ಅಂತ ಹೋಗ್ಬೇಕಾದ್ರೆ ಆದ್ರೆ ಮಾವ ಸ್ವಲ್ಪ ಕೂಡ ಸಂಬಂಧನೇ ಇಲ್ದೇ ಇರೋ ರೀತಿ ಎಮೋಷನಲ್ ಆಗಿ ಮಾತಾಡಿ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ. ಆಮೇಲೆ ಅವಳ ಮಾವನ ಬ್ಲಾಕ್ ಕಲರ್ ನಾಯಿ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಕಿಚನ್ ಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿರುವ ದೊಡ್ಡ ಮಿರರ್ ಅಲ್ಲಿ ನಾರ್ಮಲ್ ಆಗಿರುವ ನಾಯಿ, ಆ ಮಿರರ್ ಅಲ್ಲಿ ದೊಡ್ಡ ಲಯನ್, ಬ್ಲಾಕ್ ಕಲರ್ ಲಯನ್ ತರ ಕಾಣಿಸ್ಕೋತಾ ಇದೆ, ಸಿಂಹ ತರ ಕಾಣಿಸ್ಕೋತಾ ಇದೆ. ಆಮೇಲೆ ನಮ್ಮ ಹೀರೋಯಿನ್ ಅಲ್ಲಿರುವ ಕಿಚನ್ ಗೆ ಬಂದು ಅಲ್ಲಿರುವ ಚೆಫ್ ಅನ್ನ ಮೀಟ್ ಮಾಡ್ತಾಳೆ. ಅವರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕಣ್ಣಿಗೆ ಕಾಣಿಸ್ತಲ್ವಾ ಯೂನಿಕಾರ್ನ್ ಕುದುರೆ, ಅದ್ರ ಬಗ್ಗೆ ಆ ಚೆಫ್ ಹತ್ರ ಹೇಳ್ಕೊತಾಳೆ. ಅದನ್ನ ಕೇಳಿದ ಚೆಫ್ ತುಂಬಾನೇ ಆಶ್ಚರ್ಯ ಆಗ್ಬಿಟ್ಟು ನಿನ್ನ ತಂದೆ ನಿನಗೆ ಅಂತ ಒಂದು ಬುಕ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ, ಆ ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದಿ ಮುಗಿಸು, ಕಂಪ್ಲೀಟ್ ಮಾಡು, ಆವಾಗಲೇ ನಿನಗೆ ಅದು ಅರ್ಥ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಅಡ್ವೈಸ್ ಮಾಡ್ಬೇಕಾದ್ರೆ ಆ ಚೆಫಿನ ಹೆಲ್ಪ್ ಮುಖಾಂತರನೇ ಆ ಲೈಬ್ರರಿಗೆ ಹೋಗಿ ಅವಳ ತಂದೆ ಬುಕ್ ಕೊಟ್ಟಿದ್ರಲ್ವಾ ಆ ಬುಕ್ ಅನ್ನ ಲೈಬ್ರರಿಯಿಂದ ತಗೋತಾಳೆ ನಮ್ಮ ಹೀರೋಯಿನ್. ಆಮೇಲೆ ಕತೆನ ಎಲ್ಲಿಗೆ ಸ್ಟಾಪ್ ಮಾಡಿದ್ಲೋ ಅಲ್ಲಿಂದಾನೆ ಮತ್ತೆ ಓದೋಕೆ ಶುರು ಮಾಡ್ತಾಳೆ ನಮ್ಮ ಹೀರೋಯಿನ್. ಆ ಕತೆ ಎಲ್ಲಿಗೆ ಸ್ಟಾಪ್ ಆಗಿತ್ತು, ಚಂದ್ರನ ರಾಜಕುಮಾರಿಯ ಮದುವೆಯಲ್ಲಿ ಸ್ಟಾಪ್ ಆಗಿತ್ತು. ಸೊ ನಮ್ಮ ಚಂದ್ರನ ರಾಜಕುಮಾರಿಗೆ ಮದುವೆಗೆ ಅಂತ ಅವಳ ತಂದೆ ಮತ್ತೆ ಲವ್ವರು ತುಂಬಾನೇ ಗಿಫ್ಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಆ ಖುಷಿಯಲ್ಲಿ ಅವಳಿಗೆ ಸಿಕ್ಕಿದ್ದ ವೈಟ್ ಸ್ಟೋನ್ಸ್ ಅನ್ನ ಕೈಗೆ ತಗೊಂಡು ಅದ್ರ ಬಗ್ಗೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾಳೆ. ಸೊ ಆ ವೈಟ್ ಸ್ಟೋನ್ ಮೇಲೆ ಆಸೆ ಪಟ್ಟು ಅವಳ ತಂದೆ ಮತ್ತೆ ಲವ್ವರು ಇಬ್ಬರು ಜಗಳ ಮಾಡ್ಕೋತಾರೆ. ಅದಕ್ಕೆ ಮೂನ್ ಪ್ರಿನ್ಸಸ್ ಇವರು ಇಷ್ಟೊಂದು ಕೆಟ್ಟವರಾಗಿದ್ದಾರಲ್ಲ ಅಂತ ಫೀಲ್ ಮಾಡಿದ್ದ ನಮ್ಮ ಮೂನ್ ಪ್ರಿನ್ಸಸ್ ಅವರು ಎಲ್ಲರಿಗೂ ಒಂದು ಶಾಪವನ್ನ ಕೊಡ್ತಾಳೆ. ಇವತ್ತಿಂದ ಇನ್ನ 5,000 ಸಲ ಫುಲ್ ಮೂನ್ ಯಾವಾಗ ಬರುತ್ತೋ ಅಷ್ಟರ ಒಳಗಡೆ ಪ್ಯೂರ್ ಹಾರ್ಟ್ ಇರೋರು ಮತ್ತೆ ಈ ವೈಟ್ ಸ್ಟೋನ್ಸ್ ಅನ್ನ, ಈ ನೆಕ್ಲೆಸ್ ಅನ್ನ ಚಂದ್ರನಿಗೆ ತಲುಪಿಸಬೇಕು, ಇಲ್ಲಾಂದ್ರೆ ಈ ಮೂನ್ ಆಕರ್ ವ್ಯಾಲಿ ಕಂಪ್ಲೀಟ್ ಆಗಿ ಕತ್ತಲೆ ಒಳಗಡೆ ಹೋಗ್ಬಿಡುತ್ತೆ ಅನ್ನೋ ತರ ಒಂದು ಶಾಪವನ್ನ ಕೊಡ್ತಾ ಇದ್ದಾಳೆ ಚಂದ್ರನ ರಾಜಕುಮಾರಿ. ಆವತ್ತಿಂದ ಚಂದ್ರನ ರಾಜಕುಮಾರಿಯ ತಂದೆಯ ವಂಶಾನು ಚಂದ್ರನ ರಾಜಕುಮಾರಿಯ ಲವ್ವರ್ ವಂಶಾನು ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರು ಅಂತ
ಅಲ್ಲಿಗೇನೆ ಆ ಬುಕ್ ಅಲ್ಲಿರುವ ಕಥೆಯನ್ನು ಮುಗಿಯುತ್ತೆ. ಸೊ ನಮ್ಮ ಹೀರೋಯಿನ್ ತಕ್ಷಣ ಆ ಚೆಫ್ ಅನ್ನ ಮೀಟ್ ಮಾಡಿ ನಾನು ಕಂಪ್ಲೀಟ್ ಆಗಿ ಆ ಕಥೆಯನ್ನ ಓದಿ ಮುಗಿಸ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಚೆಫ್ ನಿಜವಾದ ಮೂನ್ ಪ್ರಿನ್ಸಸ್ ಇಂದ ಮಾತ್ರನೇ ಆ ಶಾಪವನ್ನ ಕ್ಲಿಯರ್ ಮಾಡೋಕೆ ಆಗುತ್ತೆ. ಅದು ಮಾತ್ರ ಇಲ್ಲ, ನಿನ್ನ ಕಣ್ಣಿಗೆ ತುಂಬಾನೇ ವಿಚಿತ್ರವಾದ ವಿಷಯಗಳು ಕಾಣಿಸ್ತಾ ಇದೆ ಅಲ್ವಾ, ಹಾಗಾದ್ರೆ ನೀನೇ ನಿಜವಾದ ನೆಕ್ಸ್ಟ್ ಮೂನ್ ಪ್ರಿನ್ಸಸ್. ಸೊ ನಿಜವಾದ ಮೂನ್ ಪ್ರಿನ್ಸಸ್ ಅವರ ನೆಕ್ಲೆಸ್ ಅನ್ನ ಕಂಡಿಡಿದು ಮತ್ತೆ ಅದನ್ನ ಚಂದ್ರನಿಗೇನೆ ನೀನು ತಲುಪಬೇಕು. ಆ ನೆಕ್ಲೆಸ್ ಅನ್ನ ಚಂದ್ರನಿಗೇನೆ ಮತ್ತೆ ಕೊಟ್ಬಿಡ್ಬೇಕು. ಅದ್ರ ಜೊತೆಗೆ 2 ದೇಶವನ್ನು ಒಂದು ಮಾಡಿ ಅವರುಗಳಿಗೆ ಇರುವ ಶಾಪವನ್ನ ಹೋಗಿಸಿ ಎಲ್ಲವನ್ನು ಸರಿ ಮಾಡಿ ಈ ಮೂನ್ಯಾಕರ್ ವ್ಯಾಲಿನ ಕಾಪಾಡುವ ಕರ್ತವ್ಯ ನಿನಗೆ ಮಾತ್ರನೇ ಇರೋದು ಅಂತ ಹೇಳ್ತಾರೆ ಚೆಫ್. ಸೊ ನಮ್ಮ ಹೀರೋಯಿನ್ ಅವತ್ತು ರಾತ್ರಿ ಈ ಚೆಫ್ ಹೇಳಿದನ್ನು ಆ ಬುಕ್ ಅಲ್ಲಿ ಓದಿದ್ದನ್ನು ಎರಡನ್ನು ಕಂಬೈನ್ ಮಾಡಿ ನೋಡ್ಬೇಕಾದ್ರೆ ಕನೆಕ್ಟ್ ಮಾಡಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಬರುವ ಫುಲ್ ಮೂನ್ ಕೊನೆಯ ಫುಲ್ ಮೂನ್ ಡೇ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಅದನ್ನ ಫೀಲ್ ಮಾಡಿ ಹೆದರ್ಕೊಂಡೆ ಮಲ್ಗೋಕೆ ಟ್ರೈ ಮಾಡ್ತಾಳೆ ನಮ್ಮ ಹೀರೋಯಿನ್. ಆದ್ರೆ ಅವಳಿಗೆ ನಿದ್ದೆನೆ ಬರ್ತಾ ಇಲ್ಲ. ಆದ್ರಿಂದ ಆ ಶಾಪದಿಂದ ಮೂನೇಕರ್ ವ್ಯಾಲಿಯನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ ನಮ್ಮ ಹೀರೋಯಿನ್. ಆದ್ರಿಂದ ನಮ್ಮ ಹೀರೋಯಿನ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ಅರಮನೆ ಬಿಟ್ಟು ಹೊರಗಡೆ ಓಡಿ ಹೋಗ್ತಾಳೆ. ಪಕ್ಕದಲ್ಲಿರುವ ಕಾಡು ಒಳಗಡೆ ಹೋದ್ರೆ ಏನಾದ್ರೂ ಸೊಲ್ಯೂಷನ್ ಸಿಗ್ಬಹುದು, ಕ್ಲೂ ಸಿಗ್ಬಹುದು ಅಂತ ಹೋಗ್ತಾ ಇದ್ದಾಳೆ. ಹಾಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಗುಹೆ ಕಾಣ್ತಾ ಇದೆ. ಸೊ ಆ ಗುಹೆ ಒಳಗಡೆ ಹೋಗ್ತಾಳೆ ನಮ್ಮ ಹೀರೋಯಿನ್. ಹಾಗೆ ಹೋಗ್ಬೇಕಾದ್ರೆ ಒಳಗಡೆ ಒಂದು ಲೇಡಿ ಇದ್ದಾರೆ. ಅವರನ್ನ ನೋಡೋಕೆ ಮೂನ್ ಪ್ರಿನ್ಸಸ್ ತರಾನೇ ಕಾಣ್ತಾ ಇದ್ದಾರೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಾಳೆ. ಆವಾಗ ಆ ಲೇಡಿ, ನಾನು ನಿನ್ ತರಾನೇ ಒಂದು ಮೂನ್ ಪ್ರಿನ್ಸಸ್, ನನ್ನ ಲೈಫ್ ಟೈಮ್ ಪೂರ್ತಿ 2 ರಾಜ್ಯವನ್ನ ಒಂದು ಮಾಡ್ಬೇಕು ಅಂತ ನಾನು ತುಂಬಾನೇ ಕಷ್ಟಪಟ್ಟೆ, ಎಷ್ಟು ಟ್ರೈ ಮಾಡಿದೆ, ಬಟ್ ಆದ್ರೆ ಯಾವುದುವೇ ವರ್ಕೌಟ್ ಆಗ್ಲಿಲ್ಲ, ಎಲ್ಲವೇ ಹಾಳೋಯ್ತು ಅಂತ ನಮ್ಮ ಹೀರೋಯಿನ್ ಹತ್ರ ಹೇಳಿ ಬೇಜಾರ್ ಮಾಡ್ಕೋತಾ ಇರ್ತಾಳೆ ಹಳೆ ಮೂನ್ ಪ್ರಿನ್ಸಸ್. ಅದಕ್ಕೆ ತಕ್ಷಣ ನಮ್ಮ ಹೀರೋಯಿನ್, ನನ್ನ ಮಾವನೇ ಬೆಂಜಮಿನ್, ಖಂಡಿತ ಅವರು ಈ ವಿಷಯದಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೀರೋಯಿನ್ ಹೇಳಿದ ತಕ್ಷಣ ಇಷ್ಟೊತ್ತು ಸೈಲೆಂಟ್ ಆಗಿ ಮಾತಾಡ್ತಾ ಇದ್ದ ಮೂನ್ ಪ್ರಿನ್ಸಸ್ ಹೀರೋಯಿನ್ ಅವಳ ಮಾವನ ಹೆಸರನ್ನ ಕೇಳಿದ ತಕ್ಷಣನೇ ತುಂಬಾನೇ ಟೆನ್ಷನ್ ಆಗಿ ಅವಳ ಜೊತೆ ಫೈಟ್ ಮಾಡೋ ರೀತಿ ಮಾತಾಡ್ತಾಳೆ. ಇನ್ ಮುಂದೆ ಅವನ ಹೆಸರನ್ನ ಕೂಡ ನನ್ನ ಹತ್ರ ಹೇಳ್ಬೇಡ ಅಂತ ತುಂಬಾನೇ ಕೋಪದಿಂದ ಮಾತಾಡ್ತಾ ಇದ್ದಾಳೆ. ಆವಾಗಲೇ ನಮ್ಮ ಹೀರೋಯಿನ್ಗೆ ಆ ನೆಕ್ಲೆಸ್ ಇದ್ದ ಬಾಕ್ಸ್ ಅನ್ನ ಡೆನೆರಿಸ್ ವಂಶದವರು ಕದ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ತರ ಆ ಬಾಕ್ಸಿನ ಕೀಯನ್ನ ಬೆಂಜಮಿನ್ ವಂಶದವರು ಕದ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಮಾತ್ರ ಇಲ್ಲದೆ ಆ ಬಾಕ್ಸಿಗಾದ ಕೀಯನ್ನ ಬುಕ್ ಮಾರ್ಕಿಗಾಗಿ ಯೂಸ್ ಮಾಡ್ತಾ ಇದ್ದಿದ್ದು ಹಳೆ ಮೂನ್ ಪ್ರಿನ್ಸಸ್ ಗೆ ನೆನಪಾಗುತ್ತೆ. ಸೊ ತಕ್ಷಣ ನಮ್ಮ ಹೀರೋಯಿನ್ ಆ ಬೀಗವನ್ನ ತಗೊಂಡು ಡೆನೆರಿಸ್ ನಾಡಿಗೆ ಹೋಗ್ಬೇಕು ಅಂತ ಅನ್ಕೋತಾಳೆ. ಅದಕ್ಕೆ ಹಳೆ ಮೂನ್ ಪ್ರಿನ್ಸಸ್ ಹತ್ರ ಹೆಲ್ಪ್ ಕೇಳ್ಬೇಕಾದ್ರೆ ಅವಳು ಸರಿ ಅಂತ ನಮ್ಮ ಹೀರೋಯಿನ್ ಜೊತೆ ಬರ್ತಾಳೆ. ಸೊ ನಮ್ಮ ಹೀರೋಯಿನ್ ಕರ್ಕೊಂಡು ಬಂದು ಎನಿಮಿ ನಾಡಾದ ಡೆನೆರಿಸ್ ಕೋಟೆಯನ್ನ ತೋರಿಸ್ಬಿಟ್ಟು ಅಲ್ಲಿ ಓಡಿ ಹೋಗಿ ಹೌಸ್ಕೋತಾ ಇದ್ದಾಳೆ ಹಳೆ ಮೂನ್ ಪ್ರಿನ್ಸಸ್. ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ವಿಯರ್ಡ್ ಆಗಿದೆ. ಆಮೇಲೆ ಸರಿ ಬಂದಿದ್ದ ಕೆಲಸವನ್ನ ನೋಡೋಣ ಅಂತ ಕೋಟೆ ಒಳಗಡೆ ಹೋಗ್ತಾಳೆ ನಮ್ಮ ಹೀರೋಯಿನ್ ಮರಿಯಾ. ಸೊ ನಮ್ಮ ಹೀರೋಯಿನ್ ಕೋಟೆ ಒಳಗಡೆ ಬರ್ತಾ ಇರೋದನ್ನ ನೋಡಿದ ತಕ್ಷಣ ಅವಳನ್ನ ಸೀಸ್ ಮಾಡಿ ಆ ವಂಶದ ಹೆಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆವಾಗ ನಮ್ಮ ಹೀರೋಯಿನ್ ತಕ್ಷಣ ಆ ಬೀಗವನ್ನ ಹೆಡ್ ಹತ್ರ ಕೊಡ್ತಾಳೆ. ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗ್ಬಿಟ್ಟು ಆ ಬೀಗವನ್ನ ತಗೊಂಡು ತುಂಬಾ ದಿನದಿಂದ ಕ್ಲೋಸ್ ಆಗಿದ್ದ ಬಾಕ್ಸ್ ಅನ್ನ ಕೀ ಹಾಕಿ ಓಪನ್ ಮಾಡಿ ನೋಡ್ತಾರೆ. ಆವಾಗಲೇ ಆ ವಂಶದವರಿಗೆ ಗೊತ್ತಾಗುತ್ತೆ ಇಷ್ಟು ದಿನ ಆ ಪೆಟ್ಟಿಗೆ ಒಳಗಡೆ ಏನುವೇ ಇಲ್ಲ ಅಂತ. ಆದ್ರಿಂದ ಇವ್ರುಗಳಿಗೆ ಇನ್ನವೇ ಆ ಎನಿಮಿ ನಾಡಿನ ಮೇಲೆ ತುಂಬಾನೇ ಕೋಪ ಆಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಜೈಲಿಗೆ ಹಾಕ್ಬಿಡ್ತಾ ಇದ್ದಾರೆ. ಈ ಕಡೆ ಬೆಂಜಮಿನ್ಗೆ ನಮ್ಮ ಹೀರೋಯಿನ್ ಮಿಸ್ ಆಗ್ಬಿಟ್ಟಿದ್ದಾಳೆ, ಕಾಣ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಅವಳನ್ನ ಹುಡುಕಿ ಅಂತ ಎಲ್ಲಾ ಕಡೆನೂ ಹುಡುಗರನ್ನ ಕಳಿಸ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋಯಿನ್ ಅವಳ ಡ್ರೆಸ್ ಅಲ್ಲಿ ಇರುವ ಒಂದು ಪಾರ್ಟ್ ಅನ್ನ ಅರ್ದು ಅದನ್ನ ಯೂಸ್ ಮಾಡಿ ಅಲ್ಲಿರುವ ಸೆಕ್ಯೂರಿಟೀಸ್ ಎಲ್ಲರನ್ನು ಏಮಾರಿಸಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಅಲ್ಲಿರುವ ಹೆಡ್ಡಿನ ಮಗ ರಾಬಿನ್ ನಮ್ಮ ಹೀರೋಯಿನ್ ತಪ್ಪಿಸ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಡ್ತಾನೆ. ಸೊ ಅವಳನ್ನ ಚೇಸ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆದ್ರೂ ನಮ್ಮ ಹೀರೋಯಿನ್ ಹೇಗೋ ಅಲ್ಲಿಂದ ಎಸ್ಕೇಪ್ ಆಗಿ ಕಾಡು ಒಳಗಡೆ ಬಂದ್ಬಿಡ್ತಾ ಇದ್ದಾಳೆ. ಅಲ್ಲಿಗೆ ಬಂದಿದ್ದ ತಕ್ಷಣ ಬ್ಲಾಕ್ ಕಲರ್ ನಾಯಿ ನಮ್ಮ ಹೀರೋಯಿನ್ ಕಾಪಾಡಿ ಮನೆಗೆ ಕರ್ಕೊಂಡು ಬಂದ್ಬಿಡುತ್ತೆ. ಸೊ ಹೀರೋಯಿನ್ ಅನ್ನ ನೋಡಿದ ತಕ್ಷಣ ಬೆಂಜಮಿನ್ ಅವಳಿಗೆ ಚೆನ್ನಾಗಿ ಬೈತಾನೆ. ಇನ್ನೊಂದು ಸಲ ಈ ಜಾಗವನ್ನ ಬಿಟ್ಟು ನೀನು ಹೊರಗಡೆ ಹೋಗ್ಲೇಬಾರ್ದು, ಹಾಗೆ ಏನಾದ್ರೂ ನೀನು ಹೊರಗಡೆ ಹೋದ್ರೆ ಅಷ್ಟೇ ನಿನ್ನನ್ನ ಚರ್ಮ ಸುಳಿದು ಬಿಡ್ತೀನಿ ಅಂತ ತುಂಬಾನೇ ಬೈತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಹೆದರ್ಕೊಂಡು ಸೈಲೆಂಟ್ ಆಗಿ ಅವಳ ರೂಮಿಗೆ ಹೋಗ್ಬಿಡ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಮಾಡಿದ್ದು ತಪ್ಪು ಅಂತ ಬೆಂಜಮಿನ್ಗೆ ಅರ್ಥ ಆಗುತ್ತೆ. ಆದ್ರಿಂದ ಹೀರೋಯಿನ್ ರೂಮಿಗೆ ಬಂದು ಹೀರೋಯಿನ್ ಹತ್ರ ಸಾರಿ ಕೇಳ್ತಾನೆ. ಆಮೇಲೆ ರಾತ್ರಿ ನಮ್ಮ ಹೀರೋಯಿನ್ ಮಲ್ಗಿದ್ದು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಹಳೆ ಮೂನ್ ಪ್ರಿನ್ಸಸ್ ನಮ್ಮ ಹೀರೋಯಿನ್ ರೂಮಿಗೆ ಬಂದಿದ್ದಾಳೆ. ಅವಳನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗ್ತಾ ಇದೆ. ಅವತ್ತು ಏನಕ್ಕೆ ನನ್ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಿ ಅಂತ ನಮ್ಮ ಹೀರೋಯಿನ್ ಬೇಜಾರ್ ಮಾಡ್ಕೊಂಡು ಕೇಳ್ಬೇಕಾದ್ರೆ ಆದ್ರೆ ಹಳೆ ಮೂನ್ ಪ್ರಿನ್ಸಸ್ ಅದ್ರ ಬಗ್ಗೆ ಕೇರೆ ಮಾಡದೆ ನಮ್ಮ ಹೀರೋಯಿನ್ಗೆ ಚಂದ್ರನ ರಾಜಕುಮಾರಿಯ ಡ್ರೆಸ್ ಅನ್ನ ಕೊಟ್ಟು ಅವಳನ್ನ ಸಮಾಧಾನ ಮಾಡ್ತಾಳೆ. ಆಮೇಲೆ ನಮ್ಮ ಹೀರೋಯಿನ್ ಅವಳ ಮಾವ ಬೆಂಜಮಿನ್ ಅರಮನೆಯಲ್ಲಿ ಇಲ್ದೇ ಇರ್ಬೇಕಾದ್ರೆ ಹಳೆ ಮೂನ್ ಪ್ರಿನ್ಸಸ್ ಅಲ್ಲಿರುವ ಪಿಯೋನವನ್ನ ಪ್ಲೇ ಮಾಡ್ತಾಳೆ. ಹಾಗೆ ಆ ಲೇಡಿ ಪಿಯೋನವನ್ನ ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಅವಳ ಲೈಫ್ ಅಲ್ಲಿ ಏನ್ ನಡೀತೋ ಅನ್ನೋದು ಮಿರರ್ ಅಲ್ಲಿ ಕಾಣುತ್ತೆ. ಅದನ್ನ ನಮ್ಮ ಹೀರೋಯಿನ್ ನೋಡ್ತಾಳೆ. ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಅವಳ ಮಾವನು ಈ ಲೇಡಿನು ಲವರ್ಸ್ ಆಗಿ ಇದ್ದಿದ್ದಾರೆ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ಆದರೆ ಎಂಗೇಜ್ಮೆಂಟ್ ಆದ ಮೇಲೆನೆ ಈ ಲೇಡಿ ಎದುರು ನಾಡಾದ ಎನಿಮಿ ನಾಡಿನ ಸೇರಿದ ಹುಡುಗಿ ಅಂತ ನಮ್ಮ ಬೆಂಜಮಿನ್ಗೆ ಗೊತ್ತಾಗಿದೆ. ಅದರಲ್ಲೂ ಎನಿಮಿ ನಾಡಿನ ಸೇರಿದ ಹೆಡ್ಡಿನ ಮಗಳೇ ಈ ಹುಡುಗಿ ಅಂತ ಗೊತ್ತಾಗುತ್ತೆ. ಆದ್ರಿಂದ ಆ ಹುಡುಗಿ ಜೊತೆ ತುಂಬಾನೇ ಕೋಪದಿಂದ ಜಗಳ ಮಾಡಿ ಆ ಹುಡುಗಿನ ಅಲ್ಲಿಂದ ಓಡಿಸ್ಬಿಟ್ಟಿದ್ದಾನೆ ಬೆಂಜಮಿನ್.
ಬೆಂಜಮಿನ್. ಸೊ ಇದರಲ್ಲಿ ಬೇಜಾರಾಗಿನೇ ಕಾಡಿಗೆ ಬಂದು ಅಲ್ಲಿರುವ ಗುಹೆ ಒಳಗಡೆ ವಾಸ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾಳೆ ಈ ಲೇಡಿ. ಇವಾಗ ಪ್ರೆಸೆಂಟ್ ನಮ್ಮ ಹೀರೋಯಿನ್ ಆ ಲೇಡಿ ಹತ್ರ ಹೋಗಿ ಮತ್ತೆ ನಮ್ಮ ಮಾವನ್ ಹತ್ರ ಮಾತಾಡಿ ಅವರನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ ಇಲ್ಲ ಇಲ್ಲ ಅದೆಲ್ಲ ಸರಿ ಬರಲ್ಲ, ನಾನು ಫಸ್ಟ್ ಇಲ್ಲಿಂದ ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ ಆ ಲೇಡಿ. ಆಮೇಲೆ ನೋಡಿದ್ರೆ ಬೆಂಜಮಿನ್ ಅವನ ಕೆಲಸದವರು ಆ ಮನೆಯಲ್ಲಿರುವ ಮೂನ್ ಪ್ರಿನ್ಸಸ್ ಪೇಂಟಿಂಗ್ ಅನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಆವಾಗ ಅದನ್ನ ನಮ್ಮ ಹೀರೋಯಿನ್ ನೋಡ್ತಾ ಇರ್ಬೇಕಾದ್ರೆ ಆ ಪೇಂಟಿಂಗ್ ಅಲ್ಲಿ ಇರುವ ರೂಪ ಶೇಕ್ ಆಗೋ ತರ ಕಾಣುತ್ತೆ. ಅದಕ್ಕೆ ಕೇರ್ ಟೇಕರ್ ಅನ್ನು ಕರ್ಕೊಂಡು ಬಂದು ತೋರಿಸ್ತಾಳೆ ನಮ್ಮ ಹೀರೋಯಿನ್. ಹಾಗೆ ಆ ಪೇಂಟಿಂಗ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ಆ ಪೇಂಟಿಂಗ್ ಅಲ್ಲಿ ಇರುವ ಮೂನ್ ಪ್ರಿನ್ಸಸ್ ಆ ನೆಕ್ಲೆಸ್ ಅನ್ನ ಎಲ್ಲಿ ಹೌಸ್ ಇಟ್ಟಿದ್ದಾರೆ ಅನ್ನೋದನ್ನ ನಮ್ಮ ಹೀರೋಯಿನ್ ಗೆ ತೋರಿಸ್ಕೊಡ್ತಾರೆ. ಇದನ್ನೆಲ್ಲ ನೋಡಿದ ಚೆಫ್ ಆ ಎನಿಮಿ ನಾಡಿನ ಹೆಡ್ ಅವನ ಮಗ ರಾಬಿನ್ ಇದಾನಲ್ಲ, ಅವನ ಹೆಲ್ಪ್ ಇಂದ ಮಾತ್ರನೇ ಈ ನೆಕ್ಲೆಸ್ ಅನ್ನ ನೀನು ಕಂಡು ಹಿಡಿಯೋಕೆ ಆಗುತ್ತೆ. ಯಾಕೆ ಅಂದ್ರೆ ಅವನಿಗೆ ಮಾತ್ರನೇ ಆ ಕಾಡಲ್ಲಿರುವ ಒಂದೊಂದು ಮರದ ಬಗ್ಗೆ ಕೂಡ ಗೊತ್ತು ಅಂತ ನಮ್ಮ ಹೀರೋಯಿನ್ ಗೆ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಆ ರಾಬಿನ್ ಎನಿಮಿ ನಾಡನ್ನ ಸೇರಿದವನಲ್ವಾ, ಅವನು ಹೇಗೆ ನನಗೆ ಹೆಲ್ಪ್ ಮಾಡೋಕೆ ಸಾಧ್ಯ ಅಂತ ಟೆನ್ಷನ್ ಆಗ್ಬೇಕಾದ್ರೆ ಅದಕ್ಕೆ ಅಲ್ಲಿರೋರು ಎಲ್ಲರೂ ನೀನು ಹೋಗಿ ರಾಬಿನ್ ಹತ್ರ ಹೆಲ್ಪ್ ಕೇಳಿದ್ರೆ ಮಾತ್ರನೇ ಇದು ನಡೆಯುತ್ತೆ ಅನ್ನೋ ತರ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಅಂತ ಎನಿಮಿ ಕಿಂಗ್ಡಮ್ ಗೆ ಹೊರಡ್ತಾಳೆ. ಹಾಗೆ ಹೊರಡೋಕು ಮುಂಚೆ ಅವಳ ಬೆಂಜಮಿನ್ ಮಾವನಿಗೂ ಆ ಲೇಡಿಗೂ ಲೆಟರ್ಸ್ ಅನ್ನ ಬರೆದು ಚೇಂಜ್ ಮಾಡಿ ಕಳಿಸಿ ಕೊನೆಗೆ ಇಬ್ಬರು ಮೀಟ್ ಆಗೋ ತರ ಮಾಡ್ತಾಳೆ. ಅದೇ ತರ ಬೆಂಜಮಿನ್ ಮತ್ತೆ ಆ ಲೇಡಿ ತುಂಬಾ ವರ್ಷಗಳನ್ನ ಬಿಟ್ಟು ಮೀಟ್ ಮಾಡ್ಕೋತಾ ಇದ್ದಾರೆ ಅಲ್ವಾ. ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ. ಆದ್ರೆ ಹೋಗ್ತಾ ಹೋಗ್ತಾ ಲೆಟರ್ ಅನ್ನ ಇವ್ರುಗಳು ಬರ್ದಿಲ್ಲ, ಇವೆಲ್ಲವೇ ಹೀರೋಯಿನ್ ಮಾಡಿರೋ ಕೆಲಸ ಅಂತ ಇವ್ರುಗಳಿಗೆ ಅರ್ಥ ಆಗುತ್ತೆ. ಆದ್ರಿಂದ ಇಬ್ಬರು ಮತ್ತೆ ಜಗಳ ಮಾಡ್ಕೋತಾರೆ, ಒಳ್ಳೆ ಲವರ್ಸ್. ಹೀಗೆ ಇರ್ಬೇಕಾದ್ರೆ ಮತ್ತೆ ನಮ್ಮ ಹೀರೋಯಿನ್ ಮಿಸ್ ಆಗ್ಬಿಟ್ಟಿದ್ದಾಳೆ ಅಂತ ಬೆಂಜಮಿನ್ ಮಾವನಿಗೆ ಗೊತ್ತಾಗುತ್ತೆ. ಸೊ ತಕ್ಷಣ ತುಂಬಾ ಜನರನ್ನ ಕರ್ಕೊಂಡು ನಮ್ಮ ಹೀರೋಯಿನ್ ನ ಹುಡಿಕೊಂಡು ಹೋಗ್ತಾನೆ. ಜೊತೆಗೆ ಹಳೆ ಮೂನ್ ಪ್ರಿನ್ಸಸ್ ಬರ್ತಾಳೆ. ಈ ಕಡೆ ಎನಿಮಿ ದೇಶದ ರಾಬಿನ್ ಅವರ ತಂದೆ ಹೆಡ್ ಒಂದು ಸ್ಪೈ ಈಗಳನ್ನ ಇಟ್ಟು ನಮ್ಮ ಹೀರೋಯಿನ್ ಗೆಲ್ಲಿದ್ದಾಳೆ ಅನ್ನೋದನ್ನ ಕಂಡುಹಿಡಿದು ಬಿಡ್ತಾನೆ. ಸೊ ತಕ್ಷಣ ಅಲ್ಲಿಗೆ ಹೋಗಿ ಹೇಗಾದ್ರೂ ಹೀರೋಯಿನ್ ಕೊಂದ್ಬಿಡ್ಬೇಕು ಅಂತ ಕೋಟೆಯಿಂದ ಹೊರಡ್ತಾನೆ ಹೆಡ್. ಆದ್ರಿಂದ ಹೆಡ್ ಅವರ ಹುಡುಗರು ಕೂಡ ಒಂದು ಕಡೆ ನಮ್ಮ ಹೀರೋಯಿನ್ ಹುಡುಕ್ತಾ ಇದ್ದಾರೆ. ಆದ್ರೆ ನಮ್ಮ ಹೀರೋಯಿನ್ ಏನ್ ಮಾಡ್ತಾಳೆ ಅಂದ್ರೆ ಅವಳ ಹತ್ರ ಇರುವ ರಾಬಿಟ್ ಅನ್ನ ಯೂಸ್ ಮಾಡಿ ರಾಬಿನ್ ನ ಮಾತ್ರ ಹೇಗೋ ಸೆಪರೇಟ್ ಮಾಡಿ ತರಿಸ್ಬಿಡ್ತಾಳೆ. ರಾಬಿನ್ ಅಲ್ಲಿಗೆ ಬರ್ಬೇಕಾದ್ರೆ ಅಲ್ಲಿರುವ ಹಗ್ಗ ರಾಬಿನ್ ಅನ್ನ ಕಟ್ಟಿ ಹಾಗೆ ತಲೆ ಕೆಳಗೆ ಮಾಡ್ಬಿಡ್ತಾ ಇದೆ. ಇದೇನೆ ನಮ್ಮ ಹೀರೋಯಿನ್ ಅವಳ ಪ್ಲಾನ್ ಅನ್ಸುತ್ತೆ. ಆವಾಗ ರಾಬಿನ್ ತುಂಬಾನೇ ರಿಕ್ವೆಸ್ಟ್ ಮಾಡಿ ನಮ್ಮ ಹೀರೋಯಿನ್ ಹತ್ರ ನನ್ನ ಬಿಟ್ಬಿಡು ಅಂತ ಕೇಳ್ಕೊತಾನೆ. ಆವಾಗ ಹೀರೋಯಿನ್ ಹಾಗಾದ್ರೆ ಆ ನೆಕ್ಲೆಸ್ ಅನ್ನ ಕಂಡುಹಿಡಿಯೋಕೆ ನನಗೆ ಹೆಲ್ಪ್ ಮಾಡು, ಆವಾಗ ಮಾತ್ರನೇ ನಾನು ನಿನ್ನನ್ನ ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ರಾಬಿನ್ ಸರಿ ಸರಿ ನಾನು ಒಪ್ಕೋತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಕ್ಸೆಪ್ಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಯಾವಾಗ್ಲೂ ಜಗಳ ಮಾಡ್ಕೊಳ್ಳೋ ರೀತಿನೇ ಬೆಂಜಮಿನ್ ಮತ್ತೆ ಆ ಲೇಡಿ ಜಗಳ ಮಾಡ್ಕೊಂಡೆ ಕಾಡು ಒಳಗಡೆ ನಮ್ಮ ಹೀರೋಯಿನ್ ನ ಹುಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಹೀರೋಯಿನ್ ಮತ್ತೆ ರಾಬಿನ್ ಆ ನೆಕ್ಲೆಸ್ ಇರುವ ಮರವನ್ನ ಹುಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಹೆಡ್ ಅವನ ಹುಡುಗ ಒಬ್ಬ ನಮ್ಮ ರಾಬಿನ್ ಅನ್ನ ಹೀರೋಯಿನ್ ಹತ್ರ ಇಂದ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬಿಡ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ಒಬ್ಬಳೆ ಆ ಕಾಡು ಒಳಗಡೆ ಆ ನೆಕ್ಲೆಸ್ ಅನ್ನ ಹುಡಿಕೊಂಡು ಹೋಗ್ತಾ ಇದ್ದಾಳೆ. ಆವಾಗ ನಮ್ಮ ಹೀರೋಯಿನ್ ಗೆ ಹೆಲ್ಪ್ ಮಾಡೋಕೆ ಅಂತ ಒಂದು ಯೂನಿಕಾರ್ನ್ ಆ ಕಾಡು ಒಳಗಡೆ ಬರುತ್ತೆ. ಅದನ್ನ ಫಾಲೋ ಮಾಡಿ ಹೋಗ್ತಾಳೆ ನಮ್ಮ ಹೀರೋಯಿನ್. ಆ ಯೂನಿಕಾರ್ನ್ ಏನ್ ಮಾಡುತ್ತೆ ಅಂದ್ರೆ ಆ ನೆಕ್ಲೆಸ್ ಇರುವ ಜಾಗವನ್ನ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಗೆ ತೋರಿಸ್ಕೊಡುತ್ತೆ. ನಮ್ಮ ಹೀರೋಯಿನ್ ಅದನ್ನ ಫಾಲೋ ಮಾಡಿ ಕರೆಕ್ಟ್ ಆಗಿ ಆ ನೆಕ್ಲೆಸ್ ಇರುವ ಜಾಗಕ್ಕೆ ಬರ್ಬೇಕಾದ್ರೆ ಆ ಮರದ ಹತ್ರ ಬರ್ಬೇಕಾದ್ರೆ ಅಲ್ಲಿಗೆ ಅದೇ ಟೈಮ್ಗೆ ಎನಿಮಿ ನಾಡಿನ ಹೆಡ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾ ಇದ್ದಾನೆ. ಸೊ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡಿ ಹಿಡಿಯೋಕೆ ಟ್ರೈ ಮಾಡ್ಬೇಕಾದ್ರೆ ಆವಾಗ ಬ್ಲಾಕ್ ಕಲರ್ ಡಾಗ್ ಇದೆಯಲ್ಲ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಅನ್ನ ಕಾಪಾಡೋಕೆ ಟ್ರೈ ಮಾಡುತ್ತೆ. ಆದ್ರೆ ಅಷ್ಟರಲ್ಲಿ ಆ ಹೆಡ್ ಗನ್ ಇಂದ ಶೂಟ್ ಮಾಡಿ ಆ ನಾಯನ್ನ ಕೊಂದು ಬಿಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ರಾಬಿನ್ ಗೆ ನಮ್ಮ ಹೀರೋಯಿನ್ ಕಿರುಚುವ ಸದ್ದು ಕೇಳಿ ಆ ಜಾಗಕ್ಕೆ ಓಡಿ ಬಂದು ನಮ್ಮ ಹೀರೋಯಿನ್ ಅವನ ತಂದೆ ಹತ್ರ ಇಂದ ಬಿಡಿಸಿ ಅವಳನ್ನ ಎಸ್ಕೇಪ್ ಮಾಡಿ ಅಲ್ಲಿಂದ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಸೊ ಎಲ್ಲರೂ ಇವ್ರುಗಳನ್ನ ಹಿಡಿಯೋಕೆ ಅಂತ ಹಿಂದೆ ಓಡಿ ಬರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಅವ್ರಗಳ ಹತ್ರ ಇಂದ ಎಸ್ಕೇಪ್ ಆಗ್ಬೇಕು ಅಂತ ಒಂದು ಮರದ ಕೆಳಗಡೆ ಇರುವ ಗುಹೆ ಒಳಗಡೆ ಹೋಗ್ತಾಳೆ. ಹಿಂದೆನೆ ರಾಬಿನ್ ಹೋಗಿ ಅಲ್ಲೇ ಹೌಸ್ಕೋತಾರೆ ಇಬ್ಬರುವೆ. ಹಾಗೆ ಹೌಸ್ಕೊಂಡಿರ್ಬೇಕಾದ್ರೆ ಅಲ್ಲೇ ಆ ಮೂನ್ ಪ್ರಿನ್ಸಸ್ ಅವರ ನೆಕ್ಲೆಸ್ ಇರೋದನ್ನ ನಮ್ಮ ಹೀರೋಯಿನ್ ನೋಡ್ತಾಳೆ. ಸೊ ಅದೇ ಸಮಯಕ್ಕೆ ಎನಿಮಿ ನಾಡಿನ ಸೇರಿದ ಹುಡುಗರು ಇವ್ರುಗಳು ಇಲ್ಲೇ ಇದ್ದಾರೆ ಅಂತ ಹುಡಿಕೊಂಡು ಅಲ್ಲಿಗೆನೆ ಬಂದ್ಬಿಡ್ತಾ ಇದ್ದಾರೆ. ಸೊ ತಕ್ಷಣ ನಮ್ಮ ಹೀರೋಯಿನ್ ಮತ್ತೆ ರಾಬಿನ್ ಅಲ್ಲಿರುವ ಒಂದು ಸೀಕ್ರೆಟ್ ಟನಲ್ ಅನ್ನು ಯೂಸ್ ಮಾಡಿ ಯೂನಿಕಾರ್ನ್ ನ ಫಾಲೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆವಾಗ ಅಲ್ಲಿ ನೋಡಿದ್ರೆ ಸಮುದ್ರ ಇದೆ. ಇವಾಗ ಬೆಂಜಮಿನ್ ಹುಡುಗರು ಸರಿ ಆ ಎನಿಮಿ ನಾಡಿನ ಹುಡುಗರು ಸರಿ ಎಲ್ಲರೂ ಅಲ್ಲಿಗೆ ಬಂದು ಸೇರ್ಬಿಡ್ತಾ ಇದ್ದಾರೆ. ಅದು ಮಾತ್ರ ಇಲ್ಲ, ಇದೇನೆ ಲಾಸ್ಟ್ ಫುಲ್ ಮೂನ್ ಡೇ. ಆದ್ರಿಂದ ಮೂನ್ ಪ್ರಿನ್ಸಸ್ ಕೊಟ್ಟಿದ್ದ ಶಾಪದ ಪ್ರಕಾರ ಹಾಗೆ ಕತ್ತಲೆ ಸ್ಟಾರ್ಟ್ ಆಗ್ತಾ ಇದೆ. ಆವಾಗ ಹೆಡ್ ನಮ್ಮ ಹೀರೋಯಿನ್ ಹತ್ರ ಇಂದ ಆ ನೆಕ್ಲೆಸ್ ಅನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆವಾಗ ಆ ಲೇಡಿನೇ ಹಳೆ ಮೂನ್ ಪ್ರಿನ್ಸಸ್ ಅವಳ ತಂದೆಯನ್ನ ತಡಿದು ನೀವು ಮಾಡ್ತಾ ಇರೋದು ತಪ್ಪು ಅನ್ನೋದನ್ನ ಅವನಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅವಳ ಬೆಂಜಮಿನ್ ಮಾವನ್ ಹತ್ರ ಈ ತರ ಜಗಳ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಫಸ್ಟ್ ಈ ನೆಕ್ಲೆಸ್ ಅನ್ನ ಮತ್ತೆ ಆ ಸಮುದ್ರಕ್ಕೆ ಮೂನಿಗೆ ರಿಟರ್ನ್ ಕೊಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಅದನ್ನ ಮಾಡೋಕೆ ಯಾರುವೇ ರೆಡಿ ಆಗಿಲ್ಲ. ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಓಕೆ ಬಿಡಿ ನಾನೇ ಇದನ್ನ ರಿಟರ್ನ್ ಕೊಟ್ಬಿಡ್ತೀನಿ ಅಂತ ಆ ನೆಕ್ಲೆಸ್ ಅನ್ನ ಸಮುದ್ರಕ್ಕೆ ಬಿಸಾಕ್ತಾಳೆ. ಬಟ್ ಆದ್ರೆ ಆ ಸಮುದ್ರ ನೆಕ್ಲೆಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ರಿಟರ್ನ್ ನಮ್ಮ ಹೀರೋಯಿನ್ ಗೆನೆ ಕೊಟ್ಬಿಡ್ತಾ ಇದೆ. ಸೊ ನಮ್ಮ ಹೀರೋಯಿನ್ ಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಆ ನೆಕ್ಲೆಸ್ ಅನ್ನ ಹೊಡೆದಾಕಿ ಸಮುದ್ರಕ್ಕೆ ಎಸಿತಾಳೆ. ಆದ್ರೆ ಈ ಸಲ ಕೂಡ ವೈಟ್ ಸ್ಟೋನ್ಸ್ ಹಾಗೆ ಬಂದು ನಮ್ಮ ಹೀರೋಯಿನ್ ಮೇಲೆ ಅಂಟ್ಕೋತಾ ಇದೆ. ಆದ್ರಿಂದ ನಮ್ಮ
ಹೀರೋಯಿನ್ ಸರಿ ಇದನ್ನ ನಾನೇ ಕಂಪ್ಲೀಟ್ ಮಾಡಿ ಇಡಬೇಕು, ಫಿನಿಶ್ ಮಾಡಿ ಇಡಬೇಕು, ಹಾಗೆ ವೈಟ್ ಸ್ಟೋನ್ಸ್ ಜೊತೆ ಸಮುದ್ರಕ್ಕೆ ಜಂಪ್ ಮಾಡ್ತಾಳೆ, ಜಿಗಿದು ಬಿಡ್ತಾ ಇದ್ದಾಳೆ. ಹಾಗೆ ನಮ್ಮ ಹೀರೋಯಿನ್ ಸಮುದ್ರದಲ್ಲಿ ಮುಳುಗ್ತಾ ಹಾಗೆ ಸಾಯ್ತಾ ಇದ್ದಾಳೆ. ಆವಾಗ ಸಡನ್ ಆಗಿ ಒಂದು ದೊಡ್ಡ ವೇವ್ ಇವ್ರಗಳ ಕಡೆ ಬರ್ತಾ ಇದೆ. ಅದ್ರ ಮಧ್ಯದಲ್ಲಿ ಒಂದು ಯೂನಿಕಾರ್ನ್ ಕುದುರೆ, ವೈಟ್ ಕುದುರೆ ಓಡಿ ಬರ್ತಾ ಇದೆ. ಅದ್ರ ಮೇಲೆ ನಮ್ಮ ಹೀರೋಯಿನ್ ಮಲಗಿದ್ದಾಳೆ, ಅವಳನ್ನ ಜೀವಂತವಾಗಿ ತರ್ತಾ ಇದೆ ಯೂನಿಕಾರ್ನ್ ಕುದುರೆ. ಅದೇ ತರ ಈ ಕಡೆ ನೋಡಿದ್ರೆ ಸತ್ತೋಗಿದ್ದ ನಮ್ಮ ಬೆಂಜಮಿನ್ ಅವನ ಬ್ಲಾಕ್ ಡಾಗ್ ಹಾಗೆ ಬ್ಲಾಕ್ ಕಲರ್ ಸಿಂಹವಾಗಿ ಜೀವಂತವಾಗಿ ಎದ್ದೇಳ್ತಾ ಇದೆ. ಅದೇ ಸಮಯದಲ್ಲಿ ಈ ಕಡೆ ಬೆಂಜಮಿನ್ ಮಾವ ಅವನ ಲವರ್ ಹತ್ರ ಆ ಲೇಡಿ ಹತ್ರ ಸಾರಿ ಕೇಳಿ ಇಬ್ಬರು ಮತ್ತೆ ಲವರ್ಸ್ ಆಗ್ಬಿಡ್ತಾ ಇದ್ದಾರೆ, ಒಂದಾಗ್ಬಿಡ್ತಾ ಇದ್ದಾರೆ. ಸೊ ಇವಾಗ ಶಾಪ ಹೋಗ್ಬಿಟ್ಟಿರೋದ್ರಿಂದ, ರಿಮೂವ್ ಆಗ್ಬಿಟ್ಟಿರೋದ್ರಿಂದ ಎರಡು ಫ್ಯಾಮಿಲಿನೂ ಒಂದಾಗ್ತಾ ಇದೆ, ಎರಡು ರಾಜ್ಯನು ಒಂದಾಗ್ತಾ ಇದೆ. 3 ಎಕರೆ ವ್ಯಾಲಿಗೆ ಇದ್ದ ಶಾಪ ರಿಮೂವ್ ಆಗಿ ಕತ್ತಲೆ ಹೋಗಿ ಇವಾಗ ಬ್ರೈಟ್ ಆಗ್ತಾ ಇದೆ. ನಮ್ಮ ಹೀರೋಯಿನ್ ಜೀವಂತವಾಗಿ ಬರ್ತಾಳೆ. ನಮ್ಮ ರಾಬಿನ್ ಮತ್ತೆ ಹೀರೋಯಿನ್ ಇಬ್ಬರು ಲವ್ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.